Hi guys, welcome back to my channel. So ನಿನ್ನೆ ನಾನು ಜಿಮ್ ಎಸೆನ್ಷಿಯಲ್ಸ್ ಅಂತ ಸ್ವಲ್ಪ ಶಾಪ್ ಮಾಡಿದೆ. ಸೊ ಅದನ್ನು ತೋರಿಸೋಣ ಅಂತ ಇದ್ದೀನಿ. ಸೊ ಇದು ನನ್ನ ರೀಸೆಂಟ್ ಪರ್ಚೇಸ್. ರೀಸೆಂಟ್ ಅಂದರೆ ನಾನು ಫಸ್ಟ್ ಟೈಮ್ ಲೈಕ್ ಜಿಮ್ಮಿಗೆ ಸೇರ್ತಾ ಇರೋದು. ಸೊ ನಾನು ಫಸ್ಟ್ ಔಟ್ಫಿಟ್ ಆಗಿರ್ಬೋದು, ಲೈಕ್ ಫಸ್ಟ್ ಥಿಂಗ್ಸ್ ನಾನು ಪರ್ಚೇಸ್ ಮಾಡಿದ್ದನ್ನು ಲೈಕ್ ತೋರಿಸ್ತೀನಿ. ಸೊ ಫಸ್ಟ್ ನಾನು ಶಾಪ್ ಮಾಡಿದ್ದು ಬಂದ್ಬಿಟ್ಟು ಈ ಜಿಮ್ ಬ್ಯಾಗ್. ಇದು ಬಂದ್ಬಿಟ್ಟು ಲೈಕ್ ಹಿಂಗಿದೆ ಅಂದ್ಬಿಟ್ಟು, ಸೊ ಐ ಕ್ಯಾನ್ ಈಸಿಲಿ ಪುಟ್ ಆ್ಯಂಡ್ ಗೋ. ಸೊ ಇದು ನನಗೆ ಒಂದು 700 ರುಪೀಸಿಗೆ ಸಿಕ್ತು. ಆ್ಯಂಡ್ ಡಿಸ್ಕೌಂಟ್ ಎಲ್ಲ ಹೋಗಿ 650 ಏನೋ ಕೊಟ್ಟೆ. ಸೊ 650. ಸೊ ನಾನು ಈ ಬ್ಯಾಗ್ನ ಬಂದ್ಬಿಟ್ಟು ಇಲ್ಲೇ ಲೈಕ್ ಒಂದು ಲೋಕಲ್ ಶಾಪ್ಸಲ್ಲೇ ತೊಗೊಂಡೆ. ಆದರೆ ಈ ಬ್ಯಾಗ್ ಬಂದ್ಬಿಟ್ಟು ನನಗೆ ಸಿಕ್ಕಿದ್ದು ಈ ಜಿಮ್ ಎಸೆನ್ಷಿಯಲ್ಸ್ ಮಾರ್ತಾರಲ್ಲ, ಲೈಕ್ ಪ್ರೋಟೀನ್ ಪೌಡರ್ಸ್ ಆಗಿರ್ಬೋದು, ಆ ಥರ ಡ್ರಿಂಕ್ಸ್ಗೆ ಯೂಸ್ ಮಾಡೋ ಪೌಡರ್ಸ್ ಆಗಿರ್ಬೋದು, ಈ ಥರ ಮಾರ್ತಾರಲ್ಲ. ಸೊ ಅಲ್ಲಿ ಸಿಕ್ಕಿದ್ದು. ಸೊ ಅಲ್ಲಿ ಈ ಬ್ಯಾಗು ಮತ್ತು ಒಂದು ಸ್ವಲ್ಪ ಪ್ರೋಟೀನ್ ಶೇಕ್ ಪೌಡರ್ ಕುಡಿತಾರಲ್ಲ, ಆ ಬಾಟ್ಲ್ ತೊಗೊಂಡೆ. ಸೊ ಅದು ಒಂದು 300-400 ರುಪೀಸು. ಸೊ ಅದು ಬಂದ್ಬಿಟ್ಟು ಇದು. ಸೊ ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಈ ಥರ ತೊಗೋತಾ ಇರೋದು. ಬಿಕಾಸ್ ನಾನು ತೊಗೊಂಡ್ರೆ ಲೈಕ್ ಐ ಜಸ್ಟ್ ಟೇಕ್ ಸ್ಟೀಲ್ ಬಾಟಲ್ಸ್ ಪರ್ಚೇಸ್ ಮಾಡ್ತೀನಿ, ಇಲ್ಲಾಂದರೆ ಬಾಟಲ್ಸೇ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನಮ್ಮಪ್ಪ ಸ್ಟೀಲ್ ಬಿಟ್ಟರೆ ಇನ್ನು ಯಾವುದೂ ಅಲೌ ಮಾಡಲ್ಲ. ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಅಂದರೆ ಕಮ್ಮಿ ಇದರಲ್ಲೇ ಸಿಗುತ್ತೆ, ಯಾಕೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ. ಬಟ್ ನನ್ನ ತಮ್ಮ ಇದು ಬೇಕು ಅಂದಿದ್ದಕ್ಕೆ ಇದು ಇಸ್ಕೊಂಡಿದ್ದು. ಸೊ ಇದು ಬಂದ್ಬಿಟ್ಟು ಈ ಥರ ಓಪನ್ ಮಾಡ್ಬೋದು. ಹಿಂಗಿದೆ. ಇದೇನು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಐ ನೋ ಆಫ್ಟರ್ ದಟ್. ಬಟ್ ಇದು ಆ್ಯಕ್ಚುಲಿ ಇಷ್ಟೇ, ಲೈಕ್ ಒಂದು ಇಲ್ಗಂಟನೆ. ಬಟ್ ಇದು ಏನಕ್ಕೆ ಅಂತ ನನಗೆ ಗೊತ್ತೇ ಇಲ್ಲ. ನೋಡಿ, ಇಫ್ ಯು ಕ್ಯಾನ್ ಸಿ ದಿಸ್. ಮೇ ಬಿ ಐ ನೋ ಆಫ್ಟರ್ ದಟ್. ನನ್ನ ಪ್ರಕಾರ ಇದು ಕಾಸ್ಟ್ಲಿ ಅನಿಸ್ತು, ಒಂದು 300-400. ಬಟ್ ನನ್ನ ತಮ್ಮ ಕೇಳಲ್ಲ ಅಂತ ತೊಗೊಂಡಿದ್ದಾಯಿತು. ಈ ಬ್ಯಾಗ್ ನನಗೆ ಇಷ್ಟ ಆಯಿತು ಬಿಕಾಸ್ ಇದು ಬಂದುಬಿಟ್ಟು ಯೆಲ್ಲೋ ಕಲರ್ ಜಿಪ್ಪು ಮತ್ತು ಬ್ಲ್ಯಾಕ್ ಕಲರು. ಸೊ ಕಾಂಬೋ ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡೆ. ಇನ್ನೂ ಇತ್ತು 1000 ಆ ಥರ ಎಲ್ಲ. ಸೊ ಫಸ್ಟ್ ಟೈಮ್ ಅಲ್ವ ಜಿಮ್ಗೆ ಹೋಗ್ತಿರೋದು, ನೋಡೋಣ ಎಷ್ಟು ದಿನ ಹೋಗ್ತೀನಿ ಅಂದ್ಬಿಟ್ಟು ಇದು ತೊಗೊಂಡೆ. ಸೊ ಅದು ಬಿಟ್ಟರೆ ನೆಕ್ಸ್ಟು ಹೋಗಿದ್ದೆ ಕ್ಲೋತ್ ಶಾಪ್. ಅಫ್ಕೋರ್ಸ್ ಕ್ಲೋತ್ಸ್ ಅಂದಿದ ತಕ್ಷಣ ಲೈಕ್ ಕ್ಲೋತ್ಸ್, ಜಿಮ್ ವೇರ್ಸ್ ಆಗಿರ್ಬೋದು, ನೈಲಾನ್ ಆ ಥರ. ಸೊ ನಾನು ಈ ಥರ ಟ್ರೌಸರ್ಸ್ ಥರ ತೊಗೊಂಡೆ. ನಾನು ಲೆಗ್ಗಿನ್ಸ್ ಥರ ಆ ಥರ ಟೈಟ್ ಫಿಟ್ಟಿಂಗ್ಸ್ ತೊಗೊಂಡಿಲ್ಲ. ಸೊ ಈ ಥರ ಇದು ಬಂದ್ಬಿಟ್ಟು ಈ ಕಂಪನಿ ಇದು ಬಂದ್ಬಿಟ್ಟು ಲೂಯಿಸ್ ಅಂತ ಇದೆ. ಐ ಡೋಂಟ್ ನೋ. ಬಟ್ ಇದು ಬಂದ್ಬಿಟ್ಟು ನನಗೆ ಈ ಪ್ಯಾಂಟ್ ಕಾಸ್ಟ್ಲಿ ಅನಿಸ್ತು. ಲೈಕ್ ನಾನು ಆನ್ಲೈನಲ್ಲಿ ಮೀಶೋ ಅಲ್ಲೆಲ್ಲ ನೋಡಿದಾಗ 200-300 ಆ ಥರ 200-300 ಇರುತ್ತೆ. ಬಟ್ ಇದು ಒಂದು 600-700 ಕೊಟ್ಟು ನಾನು ತೊಗೊಂಡಿದ್ದು. ನೆನ್ನೆ ಪ್ರೈಸ್ ಟ್ಯಾಗ್ ಕಟ್ ಮಾಡಿಬಿಟ್ಟಿದ್ದೀನಿ, ಇಲ್ಲಿಲ್ಲ. ಸೊ ಅದು ಬಿಟ್ಟರೆ ಐ ಕ್ಯಾನ್ ಟೆಲ್ ಸೈಜ್ ಬಂದುಬಿಟ್ಟು XXL. ನಾನು ಯಾವಾಗೂ ಪ್ಯಾಂಟ್ ಸೈಜ್ ಅಂತೆಲ್ಲ ಬಂದರೆ ಐ ಜಸ್ಟ್ ಪರ್ಚೇಸ್ XXL. ಸೊ ಇದು ಬಂದುಬಿಟ್ಟು ಬ್ಲ್ಯಾಕ್ ಟ್ರೌಸರ್. ಇದು ಒಂದು ಬ್ಲ್ಯಾಕು ಆ್ಯಂಡ್ ಐ ಪರ್ಚೇಸ್ ಒನ್
ಬ್ಲೂ, ಇಟ್ಸ್ ನಾಟ್ ಲೈಟ್ ಬ್ಲೂ, ಇಟ್ಸ್ ಲೈಕ್ ಇಂಡಿಗೋ ಕಲರ್ ಆ ಥರ. ಇದು ಡಿಫ್ರೆನ್ಸ್ ಏನಂದರೆ ಲೈಕ್ ಒಂದು ಬಂದ್ಬಿಟ್ಟು ಯು ಕ್ಯಾನ್ ಈಸಿಲಿ ಪುಟ್ ಯುವರ್ ಹ್ಯಾಂಡ್ಸ್ ಇನ್ ಟು ಪಾಕೆಟ್, ಆ್ಯಂಡ್ ಇನ್ನೊಂದು ಜಿಪ್ ಥರ ಇರುತ್ತೆ, ಅದು ಅಷ್ಟೇ. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಲೈಕ್ ಏನು ಲೈಕ್ ಇನ್ನರ್ ವೇರ್ ಲೈನ್ಸ್ ಕಾಣಿಸಲ್ಲ ಇಫ್ ಯು ವೇರ್ ದಿಸ್. ದಟ್ಸ್ ವಾಸ್ ದ ಮೇಜರ್ ಥಿಂಗ್ ಟು ಪರ್ಚೇಸ್. ಯಾಕಂದರೆ ಅದು 800 rupees ಈ ಪ್ಯಾಂಟ್ಗೆ ಕೊಡಬೇಕು ಅಂದರೆ ಐ ವಾಸ್ ಲೈಕ್ ಓಕೆ ಐ ಬೈ ಆನ್ಲೈನ್ ಫಾರ್ 300-200. ಬಟ್ ಆಮೇಲೆ ಲೈಕ್ ಟ್ರೈ ಮಾಡಿದ್ಮೇಲೆ ಐ ವಾಸ್ ಲೈಕ್ ಕ್ವಾಲಿಟಿ ವೈಸ್ ಇಟ್ಸ್ ಗುಡ್ ಅಂತ ಅನಿಸ್ತು. ಸೊ ಇದು ಬಿಟ್ಟರೆ ಐ ಜಸ್ಟ್ ಪರ್ಚೇಸ್ಡ್ ದಿಸ್ 2 tops. ಇದು ಬಂದ್ಬಿಟ್ಟು ಯಾವ ಕಂಪನಿ, ರಿಫ್ಲೆಕ್ಸ್ ಅಂತ, ಲೈಕ್ ಎಕ್ಸೆಲ್. ಕಲರ್ ಬಂದ್ಬಿಟ್ಟು ಇಷ್ಟ ಆಯಿತು ಬಿಕಾಸ್ ದಿಸ್ ಗೋಸ್ ಗುಡ್ ಆನ್ ಬ್ಲ್ಯಾಕ್ ಆರ್ ಇಂಡಿಗೋ, ಆ 2 ಪ್ಯಾಂಟ್ ಮೇಲೂ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಆ್ಯಂಡ್ ಅಫ್ಕೋರ್ಸ್ ರೇಟ್ ಬಂದ್ಬಿಟ್ಟು 415 rupees. ಸೊ ಇದು ಈ ಥರ ನಾನು ತೊಗೊಂಡಿದ್ದು ಲಾಸ್ಟ್ ಬಂದ್ಬಿಟ್ಟು ನನ್ನ ಒಂದು ಸ್ಕೂಲ್ ಡೇಸಲ್ಲಿ ವೆನ್ ಐ ವಾಸ್ ಇನ್ 8th. ನಾನು ಆ್ಯಕ್ಚುಲಿ ಇದು ಥ್ರೋಬಾಲಿಗೆ ಸೆಲೆಕ್ಟ್ ಆಗಿದ್ದೆ. ಆವಾಗ ನಾನು ಈ ಥರ ಒಂದು ಶರ್ಟ್ ತೊಗೊಂಡೆ, ಅದಕ್ಕೆ 500 ಕೊಟ್ಟಿದ್ದೆ. ಸೊ ಅದ್ರ ಮೇಲೆ ನನ್ನ ಹೆಸರೆಲ್ಲ ಪ್ರಿಂಟ್ ಮಾಡಿದರು. ಸೊ ಅದು ಬಿಟ್ಟರೆ ನಾನು ಇವಾಗೇ ಪರ್ಚೇಸ್ ಮಾಡಿದ್ದು. ಸೊ ಇದು ಬಂದುಬಿಟ್ಟು 415. ಈ ಕಲರ್ ಒಂದು ಆ್ಯಂಡ್ ಈ ಕಲರ್ ಒಂದು ತೊಗೊಂಡಿದ್ದೀನಿ. ಇದು ಯಾಕೆ ಇಷ್ಟ ಆಯಿತು ಅಂದರೆ ಕಲರ್ ವೈಸ್ ಆಗಿ, ಮತ್ತು ಇದು ಕೈ ಹತ್ರ ಈ ಥರ ಏನೋ ಒಂದು ಬಂದಿದೆ, ಕ್ಯಾನ್ ಸಿ ದಿಸ್. ಇದು ಬಂದ್ಬಿಟ್ಟು ಬಾಂಗರ್ ಅಂತ, ಅದೇನೋ ಅಂತ ಗೊತ್ತಿಲ್ಲ ನನಗೆ. ಟೈಪ್ ವೈಟ್ ಸೇಮ್ ಪ್ರೈಸ್ 415ಗೆ, ಬಟ್ ಕಲರ್ ವೈಸ್ ಚೇಂಜ್ ಅಷ್ಟೇ. ಬಟ್ ಇಟ್ ಲುಕ್ಸ್ ನೈಸ್ ಅನಿಸ್ತು. ಇದು ಬ್ಲ್ಯಾಕ್ ಮೇಲೆ ಚೆನ್ನಾಗಿರುತ್ತೆ, ಇದು ಇಂಡಿಗೋ ಮೇಲೆ ಚೆನ್ನಾಗಿರುತ್ತೆ ಅಂತ. ಸೊ ಇದೆರಡು ಲೈಕ್ ಔಟ್ಫಿಟ್ ಲೈಕ್ 2 ಸಾಕು. ಲೈಕ್ ನಾನು ಕಂಟಿನ್ಯೂ ಮಾಡಿದ್ರೆ ಜಿಮ್ ಆಮೇಲೆ ನೋಡೋಣ, ಲೈಕ್ ಯಾವುದಾದ್ರೂ ಕ್ಯೂಟ್ ಥಿಂಗ್ಸ್ ಏನಾದರೂ ಸಿಕ್ಕಿದ್ರೆ ಔಟ್ಫಿಟ್ಸಲ್ಲಿ ಆವಾಗ ಪರ್ಚೇಸ್ ಮಾಡೋಣ ಅಂದ್ಕೊಂಡೆ. ಇದು ಎಮರ್ಜೆನ್ಸಿ ಥರ ಯೂಸ್ ಆಗಲಿ ಫಸ್ಟ್ ಡೇಯಿಂದ ಅಂದ್ಬಿಟ್ಟು ಇದು ತೊಗೊಂಡೆ. ಅದು ಬಿಟ್ಟರೆ ಇದೊಂದು ನ್ಯಾಪ್ಕಿನ್ ತೊಗೊಂಡೆ. ಇದೊಂದು ಬ್ಲೂ ಕಲರು ಒಂದು ತೊಗೊಂಡಿದ್ದೀನಿ, ಅದು ನನ್ನ ತಮ್ಮಗೆ ಕೊಟ್ಟಿದ್ದೀನಿ. ಸೊ ಇದು ಬಂದುಬಿಟ್ಟು ಸ್ವೆಟ್. ಇದು ಬಂದುಬಿಟ್ಟು 70 rupees. ಇದು ಡಿಮಾರ್ಟಲ್ಲಿ ತೊಗೊಂಡೆ. ಡಿಮಾರ್ಟಲ್ಲೂ ಸ್ವಲ್ಪ ತೊಗೊಂಡೆ. ಬಟ್ ಡಿಮಾರ್ಟಲ್ಲಿ ಏನಂದರೆ ನನಗೆ ಕಂಪ್ಲೀಟಾಗಿ ಸಿಕ್ಕಿಲ್ಲ. ಲೈಕ್ ಜಿಮ್ ಈ ಬ್ಯಾಗ್ ಆಗಿರ್ಬೋದು, ಈ ಔಟ್ಫಿಟ್ಸ್ ಆಗಿರ್ಬೋದು, ಇದೇನೂ ಡಿಮಾರ್ಟಲ್ಲಿ ಸಿಕ್ಕಿಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ನೆಕ್ಸಸ್ ಮಾಲ್ ಇದೆ, ಅಲ್ಲಿ ಕೂಡ ಸಿಕ್ಕಿಲ್ಲ. ಲೈಕ್ ಲೈಕ್ ನಾನು ಅಲ್ಲಿ ಹೋಗಿದ್ನಲ್ಲ, ಸೊ ಅಲ್ಲಿ ಪರ್ಟಿಕ್ಯುಲರಾಗಿ ಸಿಕ್ಕಿಲ್ಲ. ಪರ್ಟಿಕ್ಯುಲರ್ ಅಲ್ಲ, ಗೂಗಲ್ ಮ್ಯಾಪಲ್ಲಿ ಹುಡುಕ್ದಾಗ ಅಲ್ಲಿ ಇದ್ದಿಲ್ಲ. ಸೊ ಡಿಮಾರ್ಟ್ಗೆ ಹೋಗಿ ನೋಡಿದ್ರು ಅಲ್ಲಿ ಇದ್ದಿಲ್ಲ. ಸೊ ಮನೆಗೆ ಬೇಕಾಗಿರೋ ಫ್ಯೂ ಥಿಂಗ್ಸ್ ತೊಗೊಂಡೆ. ಅದು 1000-2000 ಬಿಲ್ ಮಾಡಿದ್ದೀನಿ. ಸೊ ಇದು ಜಸ್ಟ್ ಕ್ಲೋತ್ಸ್ ವೈಸೇ ಇದು ಒಂದು 2000 ಆಯಿತು, ಇದು ಕ್ಲೋತ್ಸ್ ವೈಸೇ. ಸೊ ಇದೆಲ್ಲ ಡಿಮಾರ್ಟ್ದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಾನು ಏನು ತೊಗೊಂಡೆ ಅಂತ. ಅದು ಬಿಟ್ಟರೆ ಸೊ ಲಾಸ್ಟ್ ಥಿಂಗ್ ನಾನು ಪರ್ಚೇಸ್ ಮಾಡಿದ್ದು ಬಂದುಬಿಟ್ಟು ಶೂ. ಸೊ ಈ ಶೂ ಬಂದ್ಬಿಟ್ಟು ನನಗೆ ಪರ್ಟಿಕ್ಯುಲರಾಗಿ ಗೊತ್ತಿದ್ದಿಲ್ಲ, ಲೈಕ್ ಶೂಸಲ್ಲಿ ಹೆಂಗೆ ಪರ್ಚೇಸ್ ಮಾಡಬೇಕು ಆ ಥರ. ಬಿಕಾಸ್ ನಾನು ಪರ್ಚೇಸ್ ಮಾಡೋ ಶೂಸ್ ಬಂದ್ಬಿಟ್ಟೆಲ್ಲ ಲೈಕ್ ತೊಗೊಂಡ್ರೆ ಝೂಡಿಯೋ ತೊಗೊತೀನಿ, ಇಲ್ಲಾಂದರೆ ಲೈಕ್ ಲೋಕಲ್ ಶಾಪ್ಸು. ಅದು ಬಿಟ್ಟರೆ ಲೈಕ್ ಬಾಟಾ ಅಲ್ಲಿ ಸ್ಪೋರ್ಟ್ಸ್ ಶೂಸ್ ಆ ಥರ ತೊಗೋತಾ ಇದ್ದಿದ್ದು. ಸೊ ಇದು ಬಂದುಬಿಟ್ಟು ಲೈಕ್ ಜಸ್ಟ್ 1 hour ಜಿಮ್ಗೆ ಅಲ್ವಾ, ಯಾಕೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿ ಇದು ಒಂದು 700 rupees ಕೊಟ್ಟು ತೊಗೊಂಡೆ. ಕ್ಯಾನ್ ಸಿ ಇದರಲ್ಲಿ ಲೈಕ್ ಈ ಥರ ಬ್ಲೂ ಒಂಥರ ಏನೋ ಒಂಥರ ಡಿಸೈನ್ ಥರ ಬಂದಿದೆ, ಅದಕ್ಕೆ ನಾನು ತೊಗೊಂಡಿದ್ದು. ಬ್ಲೂ ಮೇಲೆ ಲೈಕ್ ಬ್ಲ್ಯಾಕ್ ಮೇಲೆ ಈ ಬ್ಲೂ ಅಂತ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನನ್ನ ತಮ್ಮನೂ ತೊಗೊಂಡಿದ್ದಾನೆ ಸೇಮ್ ಇದೇ ಥರ, ಬಟ್ ಅವ್ನು ಬ್ಲ್ಯಾಕು.
ಸೊ ಇದು ನನ್ನ ಇದು ಸೈಜ್ ಬಂದ್ಬಿಟ್ಟು 7, ಅವ್ನು 11 ಸೈಜು. ಸೊ ಇದು ನನ್ನ ಡ್ರೆಸ್ಸಸ್ಗೆ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಇದು ಬಿಟ್ಟರೆ ಸಾಕ್ಸ್ ಕೂಡ ಡಿಮಾರ್ಟಲ್ಲೇ ತೊಗೊಂಡಿದ್ದು. ಸೊ ಒಂದು 4-5 ಇತ್ತು ಆ ಸಾಕ್ಸಲ್ಲೇ. ಅದರಲ್ಲಿ ಇದು ಒಂದು ಈ ಬ್ಯಾಗಲ್ಲೇ ಇಟ್ಟಿದ್ದೆ. ಸೊ ಇದಾಗಿತ್ತು ನನ್ನ ಜಿಮ್ ಎಸೆನ್ಷಿಯಲ್ಸ್ ವಿಡಿಯೋ. ನಾನು ಆ್ಯಕ್ಚುಲಿ ಏನಂದರೆ ಐಫೋನ್ ಪ್ರೋ ಲೈಕ್ ಗೊತ್ತಿಲ್ಲ ಐಫೋನಲ್ಲಿ ಏನು ನನಗೆ ಅಷ್ಟೊಂದು, ಬಟ್ ಐಫೋನಲ್ಲಿ Pro 13 ತೊಗೊಂಡೆ. ಸೊ ರೀಸೆಂಟ್ಲಿ ಲೈಕ್ ಒಂದು 50,000 ಆಯಿತು. ಲೈಕ್ ಎಲ್ಲ ಅದರ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿಬಿಟ್ಟು ಐಫೋನ್ ಲೈಕ್ ಅದು ಚಾರ್ಜಿಂಗ್ ಅದು ಅಡಾಪ್ಟರ್ದು ಎಲ್ಲ ಸೇರಿ. ಸೊ ಅದರಲ್ಲಿ ಆ ಫೋನಲ್ಲೇ ನಾನು ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ಇರೋದು. ಯು ಕ್ಯಾನ್ ಸಿ ಹೌ ದ ವಿಡಿಯೋ ಅಂದರೆ ಕ್ಲಾರಿಟಿ ಇದೆ. ಬಿಕಾಸ್ ನಾನು ಬೇರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದಾಗ ಅದರಲ್ಲಿ ನಾನು ನೋಡಿದ್ದು ಕ್ವಾಲಿಟಿ ಆ್ಯಂಡ್ ಕ್ಲಾರಿಟಿ ಇದ್ದಿಲ್ಲ ವೀಡಿಯೋಸ್. ಅದು ಏನು ಲೈಕ್ ವಾಯ್ಸ್ ಎಲ್ಲ ಓಕೆ, ಬಟ್ ಕ್ಯಾಮ್ರಾ ಕ್ವಾಲಿಟಿ ಇಲ್ಲ ಅಂತ ಅನಿಸ್ತು. ನಾನು ಫಸ್ಟಿಂದ ಯೂಸ್ ಮಾಡಿದೆ ಸ್ಯಾಮ್ಸಂಗ್ ಫೋನು. ಅದೊಂದು 10K 15K ಇರಬೇಕು. ಅದರಲ್ಲಿ ಶೂಟ್ ಮಾಡ್ತಾಯಿದ್ದಿದ್ದು ನಾನು. ಸೊ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಅದು ಬಿಟ್ಟರೆ ನಾನು ಆ್ಯಕ್ಚುಲಿ ನಮ್ಮ ಅಪ್ಪ ಜೊತೆ ಹೋಗಿದ್ದೆ ಐಫೋನ್ ತೊಗೊಳಕ್ಕೆ. ಅದಕ್ಕೆ ನಾನು ಅದು ಅನ್ಬಾಕ್ಸಿಂಗ್ ಆಗಿರ್ಬೋದು ಆ ಥರ ವೀಡಿಯೋ ನಾನೇನು ಮಾಡ್ಕೊಂಡಿಲ್ಲ. ಇಲ್ಲ ಅದು ಮಾಡ್ಕೊಂಡಿದ್ರೆ ನಾನು ಶೇರ್ ಮಾಡ್ತಾಯಿದ್ದೆ. ಅದು ಬಿಟ್ಟರೆ ಇವಾಗ ಸದ್ಯಕ್ಕೆ ಬೇರೆ ವ್ಲಾಗ್ಸ್ ಲೈಕ್ ಬೇರೆ ಶಾರ್ಟ್ ವೀಡಿಯೋಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಇಲ್ಲಾಂದರೆ ಡೈಲಿ ವ್ಲಾಗ್ಸು ಅದು ಮಾಡೋಣ ಅಂತಿದ್ದೀನಿ. ಇವಾಗ ಕರೆಂಟ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಲೈಕ್ ಹಾಲಿಡೇಸು ಲೈಕ್ ಇಂಟರ್ನ್ಶಿಪ್ ಏನೂ ಸಿಕ್ಕಿಲ್ಲ. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್ ವ್ಲಾಗ್ಸ್ನೇ ಕಂಟಿನ್ಯೂ ಮಾಡೋಣ ಅಂತ. ಅದು ಬಿಟ್ಟರೆ ನನ್ನ ರಿಲೇಟಿವ್ಸ್ ಅವ್ರ ಮದುವೆ ಇದೆ. ಸೊ ಅದಕ್ಕೆ ಶಾಪಿಂಗ್ ಮಾಡ್ತಾಯಿದ್ದೀನಿ ಬಟ್ಟೆ ಎಲ್ಲ. ಸೊ ಆ ಔಟ್ಫಿಟ್ಸ್ ಹೆಂಗೆ ಬಂದಿದೆ, ಹೆಂಗೆ ಸ್ಟಿಚ್ಡ್ ಮತ್ತು ಅದರದ್ದು ಒಂದು ಶಾರ್ಟ್ ವೀಡಿಯೋಸ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಅದು ಒಂದು ಲೈಕ್ ನಾವು ಕಾರ್ ತೊಗೋತಾ ಇದ್ದೀರಿ. ಸೊ ಇಟ್ಸ್ 20 years ಡ್ರೀಮ್. ಅದು ಆ್ಯಕ್ಚುಲಿ ನಮ್ಮ ಅಪ್ಪದ ಸೆಕೆಂಡ್ ಕಾರ್. ಅದು ಆ್ಯಕ್ಚುಲಿ ನಮ್ಮ ಹತ್ರ ಫಸ್ಟು ಒಂದು ಏನು ಓಮಿನಿ ಇತ್ತು ಮಾರುತಿ. ಸೊ ಅದು ಬಂದ್ಬಿಟ್ಟು ವೆನ್ ಐ ವಾಸ್ ಯಾವಾಗ ಐ ಥಿಂಕ್ ವೆನ್ ಐ ವಾಸ್ 4th ಸ್ಟ್ಯಾಂಡರ್ಡ್ ನಮ್ಮ ಅಪ್ಪ ತೊಗೊಂಡಿದ್ದು. ಅದು ಯೂಸ್ ಇತ್ತು ನಮಗೆ, ಲೈಕ್ ನಮ್ಮದು ಒಂದು ಶಾಪ್ ಇತ್ತು. ಸೊ ಆ ಶಾಪ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದು. ಆಮೇಲೆ ಇಟ್ ವಾಸ್ ಲೈಕ್ ಹಾಗೆ ಏನು ನಮ್ಮ ಲೈಫ್ಗೂ ಯೂಸ್ ಆಯಿತು, ಶಾಪ್ಗೆ ಅದಕ್ಕೆ ಇದಕ್ಕೆ ಲೈಕ್ ನಮ್ಮಪ್ಪಗೆ ಅದು ಯೂಸ್ ಆಗಿತ್ತು. ಸೊ ಇವಾಗ ರೀಸೆಂಟ್ಲಿ ಒಂದು ವರ್ಷದಿಂದ ಇವಾಗ ನನ್ನ ರಿಲೇಟಿವ್ಸ್ ಅವ್ರದ್ದು ಮದುವೆ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಬೇಕಾಗುತ್ತೆ ಅಂದ್ಬಿಟ್ಟು ವಿ ಹ್ಯಾವ್ ಆರ್ಡರ್ಡ್ ಒಂದು ಕಾರ್. ಅದು ನಾನು ಈ ವಿಡಿಯೋಲ್ಲೇ ಹೇಳೋದು ಬೇಡ, ನೆಕ್ಸ್ಟ್ ವಿಡಿಯೋಲ್ಲಿ ಹೇಳೋಣ ಅಂತಿದ್ದೆ. ಅದು ಒಂದು ಶಾರ್ಟ್ ವೀಡಿಯೋಸ್ ಅದ್ರದ್ದು ಒಂದು ಪ್ಲ್ಯಾನ್ ಇದೆ. ಸೊ ಶಾರ್ಟ್ ವೀಡಿಯೋಸ್ ಪ್ಲ್ಯಾನ್ ಜಾಸ್ತಿ, ಲಾಂಗ್ ವೀಡಿಯೋಸ್ದು ಏನು ಪ್ಲ್ಯಾನ್ ಇಲ್ಲ. ರ್ಯಾಂಡಮ್ ಆಗಿ ಕ್ಲಿಪ್ ಮಾಡೋಣ ಅಂದ್ಕೊಂಡ್ರೆ. ಬಟ್ ಏನಂದರೆ ಎಡಿಟಿಂಗ್ ಪ್ರಾಬ್ಲಮ್. ಬಿಕಾಸ್ ಐ ಆಮ್ ನಾಟ್ ದ್ಯಾಟ್ ಗುಡ್ ಆಟ್ ಎಡಿಟಿಂಗ್. ಲೈಕ್ ನಾನು ಬೇರೆ ವೀಡಿಯೋಸ್ ಎಲ್ಲ ರೆಫರ್ ಮಾಡಿಬಿಟ್ಟು ಆಮೇಲೆ ಎಡಿಟ್ ಮಾಡ್ತೀನಿ. ಬಿಕಾಸ್ ನಂಗೆ ಅಷ್ಟೊಂದು ಎಡಿಟಿಂಗ್ ಎಲ್ಲ ಬರಲ್ಲ. ಇಲ್ಲಾಂದರೆ ಐ ವಿಲ್ ಜಸ್ಟ್ ಅಪ್ಲೋಡ್ ಲೈಕ್ ದ್ಯಾಟ್ ಓನ್ಲಿ, ಆ ಥರ. ಸೊ ಅದು ಬಿಟ್ಟರೆ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಬ್ರೇಕಿಂಗ್ ನ್ಯೂಸ್ ಥಿಂಗ್ಸ್ ಟು ಸೇ. ಸೊ ಡೈಲಿ ವ್ಲಾಗ್ಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ವಿತ್ ಮೀ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹಿಟ್ ದ ಬೆಲ್ ಐಕನ್ ಫಾರ್ ಗೆಟಿಂಗ್ ನೋಟಿಫಿಕೇಷನ್ಸ್. ಅದು ಬಿಟ್ಟರೆ ಇಫ್ ಯು ಲೈಕ್ ಮೈ ವ್ಲಾಗ್, if you like, give one thumbs up. Ad bitre if you have good things to say, comment down, or you want something to say, comment. Adashtu bad comments beda. Ad bitre actually nan vlogs ಮಾಡ್ತಾ ಇರೋದು ನನ್ನ ಫ್ರೆಂಡ್ಸ್ಗೂ ಯಾರಿಗೂ ಹೇಳಿಲ್ಲ. 1 or 2 ಅಲ್ಲ 1ಗೆ.
and ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ she'll be seeing that. ಅದು ಬಿಟ್ಟರೆ yeah, I'll focus more on the video quality and the voice clarity, because this both plays a major role ಅನ್ಸುತ್ತೆ. ಅದು ಬಿಟ್ಟರೆ I'll just keep things simple and unique and the way how it is. ಅದು ಬಿಟ್ಟರೆ what can I say? ಅಷ್ಟೇ. Thank you for watching.